2025-26ನೇ ಸಾಲಿನ ವಿಪ್ರ ಸ್ವಉದ್ಯೋಗ ನೇರ ಸಾಲ ವಿತರಣಾ ಕಾರ್ಯಕ್ರಮದ ಈ ಜಿಲ್ಲಾ ಮಟ್ಟದ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ ಆತ್ಮೀಯರು ಅವರು ಎಲ್ಲಾ ವಿಚಾರಗಳನ್ನ ಹೇಳಿದ್ದಾರೆ. ಸರ್ಕಾರ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಇವತ್ತು ಸಮಾಜದಲ್ಲಿ ಎಲ್ಲ ಬಡವರಿಗೆ, ಯಾಕಂದ್ರೆ ಅವರು ಸ್ವತಃ ಅವರೇ ಒಂದು ಬಡತನದಿಂದ ಯಾವ ರೀತಿ ಅವರ ಒಂದು ವಿದ್ಯಾಭ್ಯಾಸವನ್ನ ಅವರು ಮಾಡಿದ್ರು, ಶಾಲೆಗೆ ಹೋಗುವಂತ ಸಂದರ್ಭದಲ್ಲಿ ಅವರು ಸುಮಾರು ವರ್ಷಗಳು ಒಂದೇ ಚಪ್ಪಲಿಯನ್ನ ಹಾಕೊಂಡು ಅವರ ವಿದ್ಯಾಭ್ಯಾಸವನ್ನ ಮಾಡಿರ್ತಕ್ಕಂಥ ಅನುಭವ, ಇವೆಲ್ಲವನ್ನ ಒಂದು ಊಟಕ್ಕೂ ಯಾವ ರೀತಿ ಕಷ್ಟಪಡ್ತಾ ಇದ್ರು, ಇವೆಲ್ಲವನ್ನ ಅನುಭವದಲ್ಲಿ ಇಟ್ಕೊಂಡಿರ್ತಕ್ಕಂಥವ್ರು. ಅದರಿಂದ ಅವರು ಇವತ್ತು ಸಮಾಜದಲ್ಲಿ ಒಂದು ವರ್ಗ ಅಥವಾ ಮತ್ತೊಬ್ಬರಿಗೆ ಸೀಮಿತವಾಗಿ ಇವತ್ತು ಅವರು ಮುಖ್ಯಮಂತ್ರಿಗಳಾಗಿ ಕಾರ್ಯನಿರ್ವಹಿಸ್ತಾ ಇಲ್ಲ. ಅವರು ನಿರ್ವಹಿಸ್ತಾ ಇರ್ತಕ್ಕಂಥದ್ದು ಯಾರು ಇವತ್ತು ಬಡತನದಲ್ಲಿದ್ದಾರೆ, ಯಾವುದೇ ವರ್ಗ ಇರಲಿ, ಮುಂದುವರೆದ ವರ್ಗ ಇರಲಿ ಅಥವಾ ಹಿಂದುಳಿದ ವರ್ಗ ಇರಲಿ ಅಥವಾ ಅಲ್ಪಸಂಖ್ಯಾತರಿರಲಿ ಅಥವಾ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಜನತೆ ಇರಲಿ, ಸಮಾಜದ ಪ್ರತಿಯೊಬ್ಬ ಬಡವನಿಗೆ ನನ್ನ ಕೈಲಾದಷ್ಟು ಒಂದು ಸಹಾಯವನ್ನ ಮಾಡ್ತೀನಿ ಅಂತಕ್ಕಂಥ ಸದುದ್ದೇಶ ಉಳ್ತಕ್ಕಂಥ ಮುಖ್ಯಮಂತ್ರಿಗಳು. ಅವರ ಜೊತೆಯಲ್ಲಿ ನಮ್ಮ ಮಾನ್ಯ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಅವರು ಸಹ ಅವರ ಜೊತೆಯಾಗಿ ನಿಂತು ಇವತ್ತು ಕಾರ್ಯಕ್ರಮಗಳನ್ನ ಇವತ್ತು 2.5 ವರ್ಷಗಳಿಂದ ರಾಜ್ಯದಲ್ಲಿ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡಿದ್ದೇವೆ. ಈಗ ತಮಗೆ ಗೊತ್ತಿದೆ, ಈಗಾಗಲೇ ಇವತ್ತು ಸ್ವಉದ್ಯೋಗ ಮಾಡತಕ್ಕಂಥದಕ್ಕೆ 2 ಲಕ್ಷ ರೂಪಾಯಿವರೆಗೂ ನೇರ ಸಾಲ ಸರ್ಕಾರದ 1,20,20,000 ಸಬ್ಸಿಡಿಯನ್ನ ಕೊಡುವಂಥದ್ದು ಮತ್ತು ಉಳಿದಂಥದ್ದನ್ನ 4% ಬಡ್ಡಿಯಲ್ಲಿ ಕೊಡುವಂಥದ್ದು. ಇವತ್ತು ಬಹಳಷ್ಟು ಜನ ವಿವಿಧ ಉದ್ಯಮೆಯನ್ನ ಪ್ರಾರಂಭ ಮಾಡುವಂತದಕ್ಕೆ ಇವತ್ತು ಸಾಲವನ್ನ ಪಡೆದಿದ್ರು. ಇವತ್ತು ಬಹಳ ಸಮಾಜದಲ್ಲಿ ಬಹಳಷ್ಟು ತಿಳುವಳಿಕೆ, ಬಹಳಷ್ಟು ಬುದ್ಧಿವಂತಿಕೆ ಇರ್ತಕ್ಕಂಥ ಸಮಾಜ ಬ್ರಾಹ್ಮಣ ಸಮಾಜ. ಅದು ಬಹುಶಃ ಅವರ ತಮ್ಮ ಜೆನೆಟಿಕಲಿ ಅಂತ ಏನ್ ಹೇಳ್ತಾರೆ, ಆ ಜೆನೆಟಿಕಲಿ ಆ ಒಂದು ಅವಕಾಶ ದೇವರು ತಮಗೆ ಒದಗಿಸ್ಕೊಟ್ಟಿರ್ತಕ್ಕಂಥದ್ದು. ಆದ್ರೆ ಎಲ್ಲರ ಅಭಿಪ್ರಾಯ ಏನಂದ್ರೆ ಬ್ರಾಹ್ಮಣರು ಎಲ್ಲರೂ ಬಹಳ ಬುದ್ಧಿವಂತರು, ಆರ್ಥಿಕವಾಗಿ ಬಹಳ ಮುಂದೆ ಇದ್ದಾರೆ ಅಂತ. ಅದು ಬಹಳ ಒಂದು ತಪ್ಪು ಕಲ್ಪನೆ. ಇವತ್ತು ಬಹಳಷ್ಟು ಜನ, ಯಾಕಂದ್ರೆ ಒಂದು ಹೊತ್ತು ಊಟ ಮಾಡ್ಲಿಕ್ಕೂ ಇವತ್ತು ಕಷ್ಟ ಇರ್ತಕ್ಕಂಥ ಬಹಳಷ್ಟು ಜನವನ್ನ ನಾವು ನೋಡ್ತೇವೆ. ಅದರಿಂದ ಇವತ್ತು ಬರೀ ಅರ್ಚಕರಾಗಿ ಅಥವಾ ಬೇರೆ ಒಂದು ಕೆಲಸ ಮಾಡ್ತಕ್ಕಂಥವ್ರು ಆಗೋದಕ್ಕಿಂತ ಇವತ್ತು ವಿದ್ಯಾಭ್ಯಾಸ ಬಡಿದಿರ್ತಕ್ಕಂಥವ್ರು, ಉನ್ನತ ಸ್ಥಾನಗಳನ್ನ ಅಲಂಕರಿಸಿರ್ತಕ್ಕಂಥವ್ರು ಬಹಳಷ್ಟು ಜನ ಇದ್ದಾರೆ, ಇಲ್ಲ ಅಂತ ನಾವು ಹೇಳೋದಿಲ್ಲ. ಇವತ್ತು ಬಹಳಷ್ಟು ಜನ ಸಾಧಕರು ಇವತ್ತು ನಮ್ಮ ಮುಂದೆ ಇದ್ದಾರೆ. ಈ ಸಮಾಜದಲ್ಲಿ ಬಹಳಷ್ಟು ಜನ ದೊಡ್ಡ ಮಟ್ಟದಲ್ಲಿ ದೇಶಕ್ಕೆ ಕೀರ್ತಿ ತಂದಿರ್ತಕ್ಕಂಥ ಇವತ್ತು ನಮ್ಮ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕಿನಲ್ಲಿ ಅವರ ತಾಯಿ ಇದ್ದಂಥದ್ದು ಯಾರು ನಿಮ್ಗೆಲ್ರಿಗೂ ಗೊತ್ತಿದೆ. ನಾರಾಯಣಮೂರ್ತಿ ಅವರ ತಾಯಿದು ಊರು ಶಿಡ್ಲಘಟ್ಟ. ಅವರು ಪುತ್ರನೇ ನಾರಾಯಣಮೂರ್ತಿ ಅವರು ಮೈಸೂರಿನಲ್ಲಿ ಬೆಳೆದಿರ್ಬೋದು, ಆದ್ರೆ ನನಗೆ ಸಿಕ್ಕಾಗೆಲ್ಲ ನನ್ನ ಹತ್ರ ಮಾತಾಡ್ತಾ ಇರ್ತಾರೆ, ನನ್ನ ತಾಯಿ ಊರು ಶಿಡ್ಲಘಟ್ಟ ಅಂತ ಹೇಳ್ತಾ ಇರ್ತಾರೆ. ಈಗ ಅವರು ಇಸ್ಕಾನ್ಗೆ ಅಲ್ಲಿ ಜಾಗವನ್ನ ಇಸ್ಕಾನ್ ಸಂಸ್ಥೆಯವರ ಮುಖಾಂತರ ಊಟ ಕೊಡುವಂತ ವ್ಯವಸ್ಥೆಗೆ ಅವರೇ ಸಂಪೂರ್ಣವಾಗಿ ಸಹಕಾರವನ್ನು ಕೊಟ್ಟಿದ್ದಾರೆ. ನಾವು ಕೂಡ ಅವರಿಗೆ ಎಲ್ಲಾ ರೀತಿ ಪ್ರೋತ್ಸಾಹವನ್ನ ಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ದೇವೆ. ಈ ರೀತಿ ದೊಡ್ಡ ಈ ಸಮಾಜದಲ್ಲಿ ದೇಶಕ್ಕೆ ಕೀರ್ತಿ ತಂದಿರ್ತಕ್ಕಂಥ ಸಾಧಕರು ಇವತ್ತು ಬಹಳಷ್ಟು ಜನ ಇದ್ದಾರೆ. ನಾನು ಇನ್ನ ಹಣ್ಣುಗಳು ಎಲ್ಲರ ಹೆಸರೆಲ್ಲ ಹೇಳಕ್ ಹೋಗೋದಿಲ್ಲ. ಇವತ್ತು ನಮ್ಮ ಕಣ್ಮುಂದೆ ಇವತ್ತು ನೇರವಾಗಿ ಇವತ್ತು ನಾವು ಎಲ್ಲರಿಗೂ ತಿಳಿದಿರ್ತಕ್ಕಂಥವ್ರಾದ್ರಿಂದ ಅವ್ರ ಹೆಸರು, ಒಬ್ಬರ ಹೆಸರನ್ನು ಮಾತ್ರ ನಾನು ತಿಳಿದುಕೊಡ್ತೀನಿ. ಈಗ ಆ ರೀತಿ ಇರುವಂತವರನ್ನ ಸಮಾಜದಲ್ಲಿ ಎಲ್ಲರೂ ಒಂದೇ ರೀತಿ ಇದ್ದಾರೆ ಅಂತಕ್ಕಂಥ ಭಾವನೆ ಮೂಡ್ತಕ್ಕಂಥದ್ದು ಸರಿಯಲ್ಲ. ಅದರಿಂದ ಇವತ್ತು ಎಲ್ಲಾ ಜಾತಿ ವರ್ಗದಲ್ಲಿ ಇವತ್ತು ಬಡವರು ಶ್ರೀಮಂತರು ಅಂತಕ್ಕಂಥದ್ದಿದೆ. ಇವತ್ತು ವಿದ್ಯಾಭ್ಯಾಸ ಅವಕಾಶ ಲಭಿಸಿರ್ತಕ್ಕಂಥವ್ರು ಇದ್ದಾರೆ, ಲಭಿಸದೇ ಇರ್ತಕ್ಕಂಥವ್ರು ಇದ್ದಾರೆ. ಇವತ್ತು ಕೇವಲ ಒಂದು ಅರ್ಚಕರ ವೃತ್ತಿಯನ್ನ ನಂಬ್ಕೊಂಡು ಜೀವನ ಮಾಡುವಂತವ್ರು ಇದ್ದಾರೆ. ಇವತ್ತು ಬಹಳ ಕೆಲವರು ಅರ್ಚಕರು ಬೇರೆ ಬೇರೆ ದೇಶಗಳಿಗೆ ಹೋಗುವಂತ ಅವಕಾಶ ಬಂದಿದೆ. ಅಲ್ಲೆಲ್ಲ ಅವ್ರಿಗೆ ಒಳ್ಳೆ ಆದಾಯ ಇದೆ, ಇಲ್ಲ ಅಂತ ಹೇಳಲ್ಲ, ಆದ್ರೆ ಎಲ್ರಿಗೂ ಆಗಿಲ್ಲ. ಕೆಲವ್ರಿಗೆ ಅವಕಾಶಗಳಿದಾವೆ, ಕೆಲವ್ರಿಗೆ ಅವಕಾಶ ಇಲ್ಲ. ಅಂತ ಸಂದರ್ಭದಲ್ಲಿ ಇವತ್ತು ಸರ್ಕಾರ ಇವತ್ತು ಮಂಡಳಿಗೆ ಮುಖಾಂತರ ಇವತ್ತು ಒಂದು ಆರ್ಥಿಕ ಚೈತನ್ಯವನ್ನ ತುಂಬಿಸ್ತಕ್ಕಂಥದ್ದು ಮತ್ತು ಸಾಂದೀಪಿನಿ ಶಿಷ್ಯ ವೇತನ ಯೋಜನೆ 1 ಲಕ್ಷದವರೆಗೂ ಇವತ್ತು ಕೊಡುವಂತದಕ್ಕೆ 15,000 ಇವತ್ತು ವಿದ್ಯಾರ್ಥಿಗಳಿಗೆ, ಮೆಟ್ರಿಕ್ ನಂತರದ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ನೀಡ್ತಕ್ಕಂಥದ್ದು. ಮತ್ತು ಈಗ ಚಾಣಕ್ಯ ಆಡಳಿತ ತರಬೇತಿ ಯೋಜನೆ. ಈಗ ಬಹಳಷ್ಟು ಜನ ಈಗ ನಮ್ಮ ಸ್ನೇಹಿತರು, ನಮ್ಮ ಗೆಳೆಯರು ನಾಗೇಶ್ ಅವರು ಹೇಳ್ತಾ ಇದ್ರು, ಸರ್ ಬೇರೆ ಜಿಲ್ಲೆಗಳಲ್ಲೆಲ್ಲ ಇದಕ್ಕೆ ರಿಜಿಸ್ಟರ್ ಮಾಡಿದ್ದಾರೆ, IAS ಸಿವಿಲ್ ಸರ್ವಿಸಸ್ ಕೋಚಿಂಗ್ಗೆ ನಮ್ಮ ಜಿಲ್ಲೆಯವರು ಯಾರು ರಿಜಿಸ್ಟರ್ ಮಾಡಿಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ. ದಯವಿಟ್ಟು ಸಮಾಜದಲ್ಲಿ ನಾವು ಹೆಚ್ಚು ಇದಕ್ಕೆ ಪ್ರಚಾರವನ್ನ ಕೊಡುವಂತದ್ದಾಗಬೇಕಾಗುತ್ತೆ. ಈ ರೀತಿ ಹಲವಾರು ಕಾರ್ಯಕ್ರಮಗಳು ಏನು ಜಯಸಿಂಹ ಅವರು ಹೇಳಿದ್ರು,
ಇನ್ನ ಹೆಚ್ಚಿನ ಅನುದಾನ ಅವಶ್ಯಕತೆ ಇದೆ ಅಂತ ಹೇಳಿ ತಮಗೆ ಗೊತ್ತಿದೆ. ಇವತ್ತು ಎಲ್ಲಾ ಜಾತಿ ವರ್ಗದ ಜನರಿಗೆ ಒಂದು ಅವರ ಏಳಿಗೆಗಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಅವರನ್ನ ಬಲಗೊಳಿಸ್ತಕ್ಕಂಥದ್ದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಹಲವಾರು ಮಂಡಳಿಗಳನ್ನ ಮಾಡಿರ್ತಕ್ಕಂಥದ್ದಿದೆ. ಇವತ್ತು ಎಲ್ಲಾ ಮಂಡಳಿಗಳಲ್ಲೂ ಬೇಡಿಕೆಗಳು ಜಾಸ್ತಿ ಇದೆ. ಈಗ ಯಾಕಂದ್ರೆ ಜನರಲ್ಲಿ ಇವತ್ತು ಬಹಳಷ್ಟು ಅರಿವಿದೆ, ಜನ ಅದರ ಸದುಪಯೋಗ ಮಾಡ್ಕೊಳ್ತಕ್ಕಂತ ಒಂದು ಶಕ್ತಿ ಇವತ್ತು ಜನರಲ್ಲಿ ಇವತ್ತು ನಾವು ನೋಡ್ತಾ ಇದ್ದೇವೆ. ಅದರಿಂದ ನಾನು ಸಹ ಮಾನ್ಯ ಮುಖ್ಯಮಂತ್ರಿಗಳಿಗೆ ಇದಕ್ಕೆ ತಾವು ಹೆಚ್ಚಿನ ಮುಂದಿನ ಒಂದು ಆಯೋಗದಲ್ಲಿ ಹೆಚ್ಚಿನ ಒಂದು ಅನುದಾನವನ್ನ ಒದಗಿಸಿಕೊಡುವಂತ ಒಂದು ಕೆಲಸ ಆಗ್ಬೇಕು ಅಂತಕ್ಕಂಥ ಮಾತನ್ನು ನಾನು ಕೂಡ ಮಾನ್ಯ ಮುಖ್ಯಮಂತ್ರಿಗಳಿಗೆ ತಮ್ಮೆಲ್ಲರ ಪರವಾಗಿ ನಾವು ಮಾಡ್ತಾ ಇದ್ದೇವೆ. ಈಗ ಚಿಂತಾಮಣಿಗೆ ಸಂಬಂಧಪಟ್ಟಂತೆ ನಾವು ಇಡೀ ನಮ್ಮ ತಾಲೂಕಿನಲ್ಲಿ ಇವತ್ತು ವಿವಿಧ ಜಾತಿ ಜನಾಂಗಗಳ ಜನ ಇವತ್ತು ನೆಲೆಸಿದ್ದಾರೆ. ಇವತ್ತು ಸುಮಾರು ವರ್ಷಗಳಿಂದ ನೆಲೆಸಿದ್ದಾರೆ. ಅವರವರ ಜಾತಿಗಳ ಸಂಖ್ಯೆ ಆಧಾರದಲ್ಲಿ ಇವತ್ತು ಹಲವಾರು ಕಾರ್ಯಕ್ರಮಗಳ ನಡೆದಂತ ಸಂದರ್ಭದಲ್ಲಿ ಅವ್ರು ಬಂದು ನಮ್ಗೆ ಕೇಳ್ತಾರೆ, ನಮ್ಗೇನಾದ್ರೂ ಒಂದು ಜಾಗ ಕೊಡಿಸಿ ಸರ್, ನಾವೇನಾದ್ರೂ ಒಂದು ಚಟುವಟಿಕೆ ಮಾಡ್ಬೇಕು ಅಂತ ಹೇಳಿ. ನಾನು ಇವತ್ತು ತಮಗ್ ಗೊತ್ತಿದೆ, ಇವತ್ತು ಕೆಲವೊಂದ್ ಕಡೆ ಸರ್ಕಾರದಲ್ಲಿ ಒಂದು ಕಾರ್ಯಕ್ರಮ ಭವನ ಆಗ್ತಕ್ಕಂಥ ಕಾರ್ಯಕ್ರಮ, ಆದ್ರೆ ಭವನಗಳು ಏನಾಗ್ತಾ ಇದೆ, ಮದುವೆ ಛತ್ರಗಳಾಗಿರೋ ರೀತಿಯಲ್ಲಿ ತಿದ್ದುವಂತದ್ದಾಗ್ತದೆ. ಆದ್ರೆ ಕಾಲ ಬದಲಾಗಿದೆ. ಅದಕ್ಕಾಗಿ ಇವತ್ತು ನಾನು ಯೋಚನೆ ಮಾಡಿ ಇವತ್ತು ಶೈಕ್ಷಣಿಕ ಇವತ್ತು ಅಧ್ಯಯನ ಕೇಂದ್ರಗಳು ಮಾಡಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ಈಗ ಸುಮಾರು 22 ಸಮುದಾಯಗಳಿಗೆ ನಾನು ಈಗಾಗಲೇ ಬಹಳಷ್ಟು ಇವತ್ತು ಜಮೀನನ್ನ ಮಂಜೂರು ಮಾಡಿಸ್ಕೊಟ್ಟಿದ್ದೇನೆ. ಈಗ ಅದು ಸರ್ಕಾರದ ಇಲಾಖೆ ಹೆಸರಲ್ಲಿ ಕೊಡ್ತೇವೆ. ಯಾಕಂದ್ರೆ ಒಂದು ವೈಯಕ್ತಿಕವಾಗಿ ಅಥವಾ ಯಾವ್ದನ್ನ ಒಂದು ಸಂಘ ಸಂಸ್ಥೆ ಕೊಡ್ಬೇಕಾದ್ರೆ ಅದು ಮತ್ತೆ ಸರ್ಕಾರದ ಮುಂದೆ ಹೋಗ್ಬೇಕಾಗುತ್ತೆ, ಕ್ಯಾಬಿನೆಟ್ಗೆ ಹೋಗ್ಬೇಕಾಗುತ್ತೆ. ಮತ್ತೆ ಇನ್ಯಾರಾದ್ರೂ ಅಲ್ಲಿ 2-3 ಸಂಘ ಬಂದಂತ ಸಂದರ್ಭದಲ್ಲಿ ಗೊಂದಲ ಸೃಷ್ಟಿ ಆಗುತ್ತೆ. ಇವೆಲ್ಲ ಸಮಸ್ಯೆಗಳು ಬರೋದ್ರಿಂದ ನಾವು ಅದಕ್ಕೆ ಇವತ್ತು ಬೇರೆ ಬೇರೆ ಜಾತಿ ಜನಾಂಗದವರಿಗೆ ಯಾರು ಹಿಂದುಳಿದ ವರ್ಗಗಳ ಇಲಾಖೆ ಕೆಳಗೆ ಬರ್ತಾರೆ ಅವ್ರಿಗೆ ಇಲಾಖೆ ಹೆಸರಲ್ಲಿ ಕೊಡ್ಸಿದೀನಿ. ಯಾರು ಅಲ್ಪಸಂಖ್ಯಾತರ ಇಲಾಖೆ ಕೆಳಗೆ ಬರ್ತಾರೆ ಅವ್ರಿಗೆ ಅಲ್ಲಿ ಕೊಡ್ಸಿದೀವಿ. ಯಾರು ಇವತ್ತು ನಮ್ಮ ಪರಿಶಿಷ್ಟ ಜಾತಿ ಕೆಳಗೆ ಬರ್ತಾರೆ ಅವ್ರಿಗೆ ಅಲ್ಲಿ ಆ ಇಲಾಖೆ ಸಮಾಜ ಕಲ್ಯಾಣ ಇಲಾಖೆ ಕೆಳಗೆ ಕೊಡ್ಸಿದೀವಿ. ಮತ್ತೆ ಈ ತರ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗೆ ಕನ್ನಡದ ಬಗ್ಗೆ ಅಧ್ಯಯನ ಮಾಡುವಂತ ವಿಚಾರವಾಗಿ ಅವ್ರಿಗೂ 1 ಎಕರೆ ಕೊಡ್ಸಿದೀವಿ. ಈ ರೀತಿ ನಾನಾ ಒಂದು ಇದಕ್ಕೆ ಒಂದು ಜಾಗವನ್ನ ಕೊಡುವಂತ ಒಂದು ಪ್ರಯತ್ನ ಆಗಿದೆ. ಅದೇ ರೀತಿ 20 ಗುಂಟೆ ಜಾಗವನ್ನ ನಮ್ಮ ಚಿಂತಾಮಣಿ ತಾಲೂಕಿನ ಬ್ರಾಹ್ಮಣ ಸಮುದಾಯದವರಿಗೆ ಮೀಸಲಾಗಬೇಕು ಅಂತ ಹೇಳಿ ಈಗಾಗಲೇ ಒಂದು ಆದೇಶ ಇವತ್ತು ಜಿಲ್ಲಾಧಿಕಾರಿಗಳು ಬಹುಶಃ ಸೋಮವಾರ ಅದಕ್ಕೆ ಆದೇಶ ಹೊರಡಿಸ್ತಾರೆ. ಕಾರಣ ತಡ ಆಗಿದ್ದೇನಿಲ್ಲ, ಇಷ್ಟೊತ್ತಿಗೆ ಆಗಿರ್ತಾ ಇತ್ತು, ಬೇರೆಯವ್ರದ್ದೆಲ್ಲ ಕಳೆದ ವಾರ ಆಗಿತ್ತು. ಆದ್ರೆ ಇದು ಪ್ರತ್ಯೇಕವಾಗಿ ಇರಲಿಲ್ಲ. ನಂತರ ಅದನ್ನ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿ ಹೆಸರಲ್ಲಿ ಕೊಡ್ಸೋಣ ಅಂತ ಹೇಳಿ ಅದಕ್ಕೆ ತೀರ್ಮಾನ ಆಗಿದೆ. ಅದಕ್ಕೆ ಬಹುಶಃ ಸೋಮವಾರ ಆದೇಶ ಮಾಡ್ತಾರೆ. ಅದು ಬೇರೆ ಒಂದು ಪ್ರಕ್ರಿಯೆ ಸ್ವಲ್ಪ ಇದೆ. ನಾನು ಜಯಸಿಂಹ ಅವ್ರ ಹತ್ರ ಮಾತಾಡಿದ್ದೀವಿ. ಅದನ್ನ ಕೂಡ ತಮಗೆ 20 ಗುಂಟೆ ಇವತ್ತು ಕೊಡುವಂತದ್ದಾಗಿದೆ. ನನಗೆ ಆಶ್ಚರ್ಯ ಆಯ್ತು, ಡಿ ಸಿ ಅವರು ಹೇಳ್ಬೋದು, ಆರ್ಯ ವೈಶ್ಯ ಸಮಾಜ ಹಿಂದುಳಿದ ವರ್ಗದಲ್ಲಿ ಬರ್ತಾ ಇದೆ, ಬ್ರಾಹ್ಮಣ ಸಮಾಜದ ಬರ್ತಾ ಇಲ್ಲ, ಎಲ್ಲಿ ಬರ್ತಾ ಇಲ್ಲ. ಅದೇ ನಮ್ಗೆ ಆಶ್ಚರ್ಯ ಹಿಂಗಾಯ್ತು ಅಂತ ಸರ್ಪ್ರೈಸ್. ಈಗ ಆರ್ಯ ವೈಶ್ಯ ಮಂಡಳಿ ಅವರಿಗೆ ಆ ಸಮಾಜದವರಿಗೆ ಅವ್ರಿಗೆ 30 ಗುಂಟೆಯನ್ನು ಕೊಡಿ. ರಾಜ್ಯದಲ್ಲಿ ಬಹುಶಃ ಯಾರು ನನಗೆ ತಿಳಿದಂಗೆ ಇಲ್ಲ ಇರ್ಬೋದಲ್ಲ ಗೊತ್ತಿಲ್ಲ, ಜಿಲ್ಲಾಧಿಕಾರಿಗಳು ಬಹುಶಃ ಮಾಹಿತಿ ತಗೋಬಹುದು. ಒಂದೇ ಜಾಗದಲ್ಲಿ ಎಲ್ಲಾ ಸಮುದಾಯಗಳಿಗೂ ಒಂದು ಶೈಕ್ಷಣಿಕ ಅಧ್ಯಯನ ಕೇಂದ್ರ ಮಾಡುವಂತದಕ್ಕೆ ಯಾರಾದ್ರೂ ಜಾಗ ಕೊಟ್ಟಿದ್ರೆ ಎಲ್ಲೂ ನಾನು ಯಾವುದೇ ರೀತಿಯಲ್ಲಿ ನಾನು ಅವ್ರು ನಮ್ಗೆ ಪರ ಇಲ್ಲ, ಇವ್ರು ನಮ್ ಪರ ಇದ್ದಾರೆ ಮತ್ತೊಂದು ಅಂತಕ್ಕಂತ ಭಾವನೆ ಇಟ್ಕೊಳ್ಳಿಲ್ಲ ನಾವು ಇವತ್ತು. ಯಾಕಂದ್ರೆ ಇವತ್ತು ನೀವು ನೋಡ್ತಾ ಇದ್ದೀರಾ ಇವತ್ತು ಯಾವ ರೀತಿ ಚುನಾವಣೆ ಸಂದರ್ಭದಲ್ಲಿ ಯಾವ ರೀತಿ ರಾಜಕಾರಣ ಮಾಡ್ತಾರೆ, ಯಾವ ರೀತಿ 5 ಲಕ್ಷ ಇವತ್ತು ತಾಲೂಕಿನಲ್ಲಿ ಹಲವಾರು ದೇವಸ್ಥಾನಗಳು ಕೊಟ್ಟಿದ್ದೀವಿ. ಕೈವಾರದ ಅಮರನಾರಾಯಣ ಸ್ವಾಮಿ ದೇವಸ್ಥಾನ ಬಹಳಷ್ಟು ನಿರ್ಲಕ್ಷ್ಯ ಒಳಗಾಗಿದೆ, ಅಲ್ಲಿಗೆ 20 ಲಕ್ಷ ಕೊಡಿಸಿದ್ದೇವೆ. ಯಗಕೋಟೆ ವೀರನಾರಾಯಣ ಸ್ವಾಮಿ ದೇವಸ್ಥಾನ ಅದಕ್ಕೆ 20 ಲಕ್ಷ ಕೊಡಿಸಿದ್ದೇವೆ. ಪ್ರತಿಯೊಂದು ಊರಲ್ಲೂ 10 ಲಕ್ಷ ಇವತ್ತು ನಾವು ಕೊಡುವಂತದ್ದು. ಒಂದು ಕಾಲೋನಿ ಇರ್ಬೋದು, ಗಂಗಮ್ಮ ದೇವಸ್ಥಾನ ಇರ್ಬೋದು, ಮತ್ತೊಬ್ರು ಇರ್ಬೋದು, ಮತ್ತೊಂದು ಇರ್ಬೋದು, ರಾಮನ ದೇವಸ್ಥಾನ ಇರ್ಬೋದು. ಇವತ್ತು ಯಾವ ದೇವರು ಯಾರ ಆಸ್ತಿ ಅಲ್ಲ. ಇವತ್ತು ನಾವು ನಂಬಿರ್ತಕ್ಕಂಥ ದೇವರು ನಮ್ಗೆ ಇರ್ತಕ್ಕಂಥ ನಂಬಿಕೆ. ಇವತ್ತು ಯಾರೇ ಒಬ್ರು ರಾಮ ನಮ್ಮ ಸ್ವತ್ತು ಅಂತಕ್ಕಂಥ ಹೇಳೋದಕ್ಕೆ ಸಾಧ್ಯ ಇಲ್ಲ. ಇವತ್ತು ರಾಮನ ಹೆಸರಲ್ಲಿ ರಾಜಕಾರಣ ಮಾಡುವಂತ ಒಂದು ದೌರ್ಭಾಗ್ಯ ಇವತ್ತು ಈ ದೇಶದಲ್ಲಿ ಬಂದ್ಬಿಟ್ಟಿದೆ. ಇವತ್ತು ಹಂಗಾರೆ ನಾವೆಲ್ಲ ಯಾರು ಇವತ್ತು ಒಂದು ಪಕ್ಷಕ್ಕೆ ಒಂದು ದೇವರನ್ನ ಸೀಮಿತವಾಗಿ ಮಾಡೋದಾದ್ರೆ ಹಾಗಾದ್ರೆ ನಾವೆಲ್ಲ ಇಲ್ಲಿ ಹೋಗ್ಬೇಕು. ಇವತ್ತು ಸಮಾಜವನ್ನ ಹೊಡಿತಕ್ಕಂತ ಕೆಲಸ ಇವತ್ತು ಯಾರು ಮಾಡ್ತಾ ಇದ್ದಾರೆ? ಇವತ್ತು ನಾವ್ ಹೇಳುವಂತದ್ದು ಇವತ್ತು ಈ ದೇಶಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಸಂವಿಧಾನ ಕೊಟ್ಟಿದ್ದಾರೆ. ಮಹಾತ್ಮ ಗಾಂಧಿ ಅವರು ಇವತ್ತು ತ್ಯಾಗವನ್ನು ಮಾಡಿದ್ದಾರೆ. ಯಾರು ಮಹಾತ್ಮ ಗಾಂಧಿ? ಅವರ ತ್ಯಾಗದ ಫಲ ಇವತ್ತು ನಾವು ಸ್ವತಂತ್ರ ಭಾರತದಲ್ಲಿ ಇದ್ದೇವೆ.
ಯಾವ ಉದ್ದೇಶಕ್ಕಾಗಿ ಇವತ್ತು ಸ್ವಾತಂತ್ರ್ಯವನ್ನ ಕೊಡುವಂತ ಕೆಲಸ ಆಯ್ತು. ಆ ಸ್ವಾತಂತ್ರ್ಯ ಕೊಟ್ಟಿರ್ತಕ್ಕಂಥದ್ದು ನಾವು ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ನಾವು ಪ್ರಗತಿ ಆಗ್ಬೇಕು. ಪ್ರತಿಯೊಬ್ಬರು ಈ ಸಮಾಜದಲ್ಲಿ ಇರ್ತಕ್ಕಂಥ ಕಟ್ಟಕಡೆಯ ವ್ಯಕ್ತಿಗೆ ಇವತ್ತು ನಾವು ಬದುಕ್ತಕ್ಕಂಥ ಒಂದು ಸ್ವಾತಂತ್ರ್ಯ ಇರಬೇಕು ಅಂತಕ್ಕಂಥ ಕಾರಣದಿಂದ ನಮ್ಮನ್ನ ನಾವು ಆಳ್ಕೊಳ್ತಕ್ಕಂಥ ಒಂದು ಶಕ್ತಿ ನಮ್ಗೆ ಇರಬೇಕು, ನಾವು ಮತ್ತೊಬ್ಬರಿಂದ ಆಳ್ವಿಕೆಗೆ ಒಳಗಾಗಬಾರ್ದು ಅಂತಕ್ಕಂಥ ಕಾರಣದಿಂದ ಇಷ್ಟೆಲ್ಲ ಮಹನೀಯರ ತ್ಯಾಗ ಇವತ್ತು ಏನಾಗ್ತಾ ಇದೆ, ಇವತ್ತು ಸಮಾಜವನ್ನ ಒಡೆದು ರಾಜಕಾರಣವನ್ನ ಮಾಡುವಂತ ಪರಿಸ್ಥಿತಿಯಲ್ಲಿ ಇವತ್ತು ನಾವು ಬಂದು ನಿಂತಿದ್ದೇವೆ. ಎಷ್ಟು ದುರದೃಷ್ಟಕರ ಅಂತಕ್ಕಂಥದ್ದು ತಾವು ಯೋಚನೆ ಮಾಡಬೇಕು. ಇವತ್ತು ಯಾರು ಇವತ್ತು ಈ ದೇಶದ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಏನು ಜಾತ್ಯತೀತ ನೆಲಗಟ್ಟಿನ ಮೇಲೆ ಇವತ್ತು ನಮಗೆ ಸ್ವಾತಂತ್ರ್ಯ ಬಂದಿದೆ, ಅದನ್ನ ಒಂದು ವರ್ಗಕ್ಕೆ ಅಥವಾ ಒಂದು ಇದಕ್ಕೆ ಧರ್ಮಕ್ಕೆ ಸೀಮಿತವಾಗಿ ಮಾಡ್ಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥ ಪ್ರಶ್ನೆ ತಾವು ಹಾಕೋಬೇಕಾಗುತ್ತೆ. ಇವತ್ತು 12 ವರ್ಷ ಆಯ್ತು ಇವತ್ತು ಒಂದು ಕೇಂದ್ರದಲ್ಲಿ ಸರ್ಕಾರ ಬಂದು, ಏನಾದ್ರೂ ಆ ದಿಟ್ಟಿನಲ್ಲಿ ಮಾಡೋದಕ್ಕೆ ಸಾಧ್ಯ ಆಯ್ತು? ಆಗೋದಿಲ್ಲ. ಸುಮ್ಮನೆ ಕೇವಲ ಚುನಾವಣೆ ಸಂದರ್ಭದಲ್ಲಿ ಜನರನ್ನ, ಸಮಾಜವನ್ನ ಒಡಿತಕ್ಕಂಥ ಕೆಲಸ ಮಾಡುವಂತದ್ದು ಸೂಕ್ತ ಅಲ್ಲ. ನಾನು ಯಾಕೆ ಈ ವಿಚಾರಗಳು ತಮ್ಮ ಮುಂದೆ ಹೇಳ್ತಾ ಇದ್ದೀನಿ, ತಾವೆಲ್ಲ ತಿಳುವಳಿಕೆ ಇರ್ತಕ್ಕಂಥ ಸಮಾಜ, ಇವತ್ತು ಇದು ಸಾಧ್ಯನಾ ಅಂತಕ್ಕಂಥ ಪ್ರಶ್ನೆ ತಾವು ಹಾಕೋಬೇಕಾಗುತ್ತೆ. ಸಾಧ್ಯನಾ? ಹೌದಾ ಅಲ್ವಾ? ಇವತ್ತು ಸಮಾಜದಲ್ಲಿ ಅಶಾಂತಿಯನ್ನ ಮೂಡಿಸಿದ್ರೆ, ಇವತ್ತು ಎಲ್ಲಿ ಇವತ್ತು ನೀವೊಂದು ಕಡೆ ಗಲಭೆ ಆದಂತ ಸಂದರ್ಭದಲ್ಲಿ ಎಷ್ಟು ಜನರ ಬದುಕಿನ ಮೇಲೆ ಹೊಡೆತ ಬೀಳುತ್ತದೆ ಅಂತಕ್ಕಂಥದ್ದನ್ನ ನಾವು ಯೋಚನೆ ಮಾಡ್ಬೇಕಾಗುತ್ತೆ. ಸಮಾಜದಲ್ಲಿ ಇವತ್ತು ಎಲ್ಲರೂ ಅಣ್ಣ ತಮ್ಮಂದರಾಗಿ ನೆಮ್ಮದಿಯಾಗಿ ಬದುಕುವಂತದ್ದಾದಾಗ ನಮ್ಮ ಕೆಲಸಗಳು, ನಮ್ಮ ಉದ್ಯೋಗಗಳನ್ನ ಮಾಡಿಕೊಂಡು ನಮ್ಮ ಮಕ್ಕಳನ್ನ ನಾವು ಧೈರ್ಯವಾಗಿ ಬೀದಿಯಲ್ಲಿ ಹೋಗ್ತಾ ಇದ್ರೆ ನನ್ನ ಮಕ್ಕಳಿಗೆ ಒಂದು ರಕ್ಷಣೆ ಇದೆ, ಏನು ತೊಂದರೆ ಇಲ್ಲ ಅಂತಕ್ಕಂಥ ಒಂದು ಧೈರ್ಯ ಇರ್ತದೆ. ಆದ್ರೆ ಸಮಾಜದಲ್ಲಿ ಒಂದು ಅಶಾಂತಿಯನ್ನ ಮೂಡಿಸ್ಬಿಟ್ರೆ ನಾಳೆ ಮಕ್ಕಳನ್ನ ನಾವು ಹೊರಗೆ ಕಲಿಸೋದಕ್ಕೆ ಆಗತ್ತಾ ಇಲ್ವಾ ಅಂತಕ್ಕಂಥ ಭಯ ಇವತ್ತು ಪೋಷಕರಲ್ಲಿ ಬರುವಂತ ಪರಿಸ್ಥಿತಿ ಬರ್ತದೆ. ಈ ರೀತಿ ಸಮಾಜವನ್ನ ಇವತ್ತು ತಪ್ಪುದಾರಿಗೆ ಹಿಡಿದು ಹೊಡಿತಕ್ಕಂಥ ಕೆಲಸಗಳು ಇವತ್ತು ಆಗ್ತಾ ಇದೆ. ಇವತ್ತು ನಮ್ಮ ಸರ್ಕಾರದ ಮೇಲೆ ಇವತ್ತು ಜಯಸಿಂಹ ಅವರು ಹೇಳಿದ್ರು, ಯಾವ ಸರ್ಕಾರ ಎಷ್ಟು ಅನುದಾನ ಕೊಡ್ತೀವಿ, ಇವತ್ತು ನಮ್ಮ ಸರ್ಕಾರದ ಬದ್ಧತೆ ಏನು ಅಂತಕ್ಕಂಥದ್ದು. ಇದನ್ನು ಕೂಡ ಇವತ್ತು ಮರೆಮಾಚುವಂತ ಕೆಲಸಗಳು ಮಾಡುವಂತದ್ದು ಇವತ್ತು ಕೆಲವರು ಬಹಳ ತಿಳುವಳಿಕೆ ಇದೆ. ಸಾಮಾಜಿಕ ಜಾಲತಾಣಗಳಲ್ಲಿ ಏನ್ ಬೇಕಾದ್ರೆ ಹಾಕೋಬಹುದು, ಜನ ನಂಬ್ತಾರೆ ಅಂತಂದ್ರೆ ಬಹಳ ದಿವಸ ಜನ ನಂಬೋದಿಲ್ಲ. ಇವತ್ತು ಕಾಲಚಕ್ರ ತಿರುಗ್ತಾ ಇರ್ತದೆ, ಯಾವತ್ತು ಒಂದೇ ರೀತಿ ಇವತ್ತು ಕಾಲಚಕ್ರ ಇರೋದಿಲ್ಲ. ಅದರಿಂದ ನಾನ್ ತಮ್ಗೆಲ್ಲ ಹೇಳ್ತಕ್ಕಂಥದ್ದು, ದಯವಿಟ್ಟು ತಾವು ಏನು ತಮ್ಮ ಮುಂದೆ ಆಗ್ತಾ ಇರ್ತಕ್ಕಂಥ ಬದಲಾವಣೆಗಳು, ಇವತ್ತು ಈ ದೇಶ ಮುಂದೆ ಬರಬೇಕಾದ್ರೆ, ಈ ದೇಶ ಪ್ರಗತಿಯನ್ನ ಸಾಧಿಸಬೇಕಾದ್ರೆ, ನಮ್ಮ ಮಕ್ಕಳ ಭವಿಷ್ಯತ್ತು ರೂಪುಗೊಳ್ಳಬೇಕಾದ್ರೆ ಯಾರು ಏನು ಕಾರ್ಯಕ್ರಮಗಳನ್ನು ಹಾಕೊಳ್ತಾ ಇದ್ದಾರೆ ಅಂತಕ್ಕಂಥದ್ದು ಭವಿಷ್ಯ ತಾವು ಯೋಚನೆ ಮಾಡ್ಬೇಕಾಗುತ್ತೆ. ಇವತ್ತು ಮಕ್ಕಳಿಗೆ ಇವತ್ತು ವಿದ್ಯಾವಂತರಾಗ್ತಾ ಇದ್ದಾರೆ, ಇವತ್ತು ಉದ್ಯೋಗ ಸಿಗ್ತಾ ಇಲ್ಲ. ಅದಕ್ಕೆ ಏನ್ ಕಾರ್ಯಕ್ರಮಗಳು ಆಗ್ತಾ ಇದೀವಿ, ಎಲ್ಲಿ ಕೈಗಾರಿಕೆಗಳನ್ನ ಮಾಡಬೇಕು, ಎಲ್ಲಿ ಬೇರೆ ಬೇರೆ ಅವಕಾಶಗಳನ್ನ ಸೃಷ್ಟಿ ಮಾಡಬೇಕು, ಶೈಕ್ಷಣಿಕ ವ್ಯವಸ್ಥೆಯನ್ನ ಯಾವ ರೀತಿ ಇವತ್ತು ಮುಂದೆ ತರಬೇಕು, ಇವತ್ತಿನ ಒಂದು ಜಾಗತಿಕ ಬದಲಾವಣೆಯ ವೇಗಕ್ಕೆ ಅನುಗುಣವಾಗಿ ನಾವು ಯಾವ ರೀತಿ ಹೊಂದಾಣಿಕೆ ಮಾಡ್ಕೋಬೇಕು, ಇವೆಲ್ಲವನ್ನ ಗಮನದಲ್ಲಿ ಇಟ್ಕೊಂಡು ನಾನು ವಿಶೇಷವಾಗಿ ಭವನ ಅಂತಕ್ಕಂಥ ಪದವನ್ನ ಅಲ್ಲಿ ಬಳಸಿಲ್ಲ. ಇವತ್ತು ನಾವು ಚಿಂತಾಮಣಿಯಲ್ಲಿ ನಗರದ ಹೃದಯವಾಗಿದೆ ನಮ್ಮ ಸರ್ಕಾರದ ಬದ್ಧತೆ ಏನು ಅಂತಕ್ಕಂಥದ್ದು. ಇದನ್ನು ಕೂಡ ಇವತ್ತು ಮರೆಮಾಚುವಂತ ಕೆಲಸಗಳು ಮಾಡುವಂತದ್ದು ಇವತ್ತು ಕೆಲವರು ಬಹಳ ತಿಳುವಳಿಕೆ ಇದೆ. ಸಾಮಾಜಿಕ ಜಾಲತಾಣಗಳಲ್ಲಿ ಏನ್ ಬೇಕಾದ್ರೆ ಹಾಕೋಬಹುದು, ಜನ ನಂಬ್ತಾರೆ ಅಂತಂದ್ರೆ ಬಹಳ ದಿವಸ ಜನ ನಂಬೋದಿಲ್ಲ. ಇವತ್ತು ಕಾಲಚಕ್ರ ತಿರುಗ್ತಾ ಇರ್ತದೆ, ಯಾವತ್ತು ಒಂದೇ ರೀತಿ ಇವತ್ತು ಕಾಲಚಕ್ರ ಇರೋದಿಲ್ಲ. ಅದರಿಂದ ನಾನ್ ತಮ್ಗೆಲ್ಲ ಹೇಳ್ತಕ್ಕಂಥದ್ದು, ದಯವಿಟ್ಟು ತಾವು ಏನು ತಮ್ಮ ಮುಂದೆ ಆಗ್ತಾ ಇರ್ತಕ್ಕಂಥ ಬದಲಾವಣೆಗಳು, ಇವತ್ತು ಈ ದೇಶ ಮುಂದೆ ಬರಬೇಕಾದ್ರೆ, ಈ ದೇಶ ಪ್ರಗತಿಯನ್ನ ಸಾಧಿಸಬೇಕಾದ್ರೆ, ನಮ್ಮ ಮಕ್ಕಳ ಭವಿಷ್ಯತ್ತು ರೂಪುಗೊಳ್ಳಬೇಕಾದ್ರೆ ಯಾರು ಏನು ಕಾರ್ಯಕ್ರಮಗಳನ್ನು ಹಾಕೊಳ್ತಾ ಇದ್ದಾರೆ ಅಂತಕ್ಕಂಥದ್ದು ಭವಿಷ್ಯ ತಾವು ಯೋಚನೆ ಮಾಡ್ಬೇಕಾಗುತ್ತೆ. ಇವತ್ತು ಮಕ್ಕಳಿಗೆ ಇವತ್ತು ವಿದ್ಯಾವಂತರಾಗ್ತಾ ಇದ್ದಾರೆ, ಇವತ್ತು ಉದ್ಯೋಗ ಸಿಗ್ತಾ ಇಲ್ಲ. ಅದಕ್ಕೆ ಏನ್ ಕಾರ್ಯಕ್ರಮಗಳು ಆಗ್ತಾ ಇದೀವಿ, ಎಲ್ಲಿ ಕೈಗಾರಿಕೆಗಳನ್ನ ಮಾಡಬೇಕು, ಎಲ್ಲಿ ಬೇರೆ ಬೇರೆ ಅವಕಾಶಗಳನ್ನ ಸೃಷ್ಟಿ ಮಾಡಬೇಕು, ಶೈಕ್ಷಣಿಕ ವ್ಯವಸ್ಥೆಯನ್ನ ಯಾವ ರೀತಿ ಇವತ್ತು ಮುಂದೆ ತರಬೇಕು, ಇವತ್ತಿನ ಒಂದು ಜಾಗತಿಕ ಬದಲಾವಣೆಯ ವೇಗಕ್ಕೆ ಅನುಗುಣವಾಗಿ ನಾವು ಯಾವ ರೀತಿ ಹೊಂದಾಣಿಕೆ ಮಾಡ್ಕೋಬೇಕು, ಇವೆಲ್ಲವನ್ನ ಗಮನದಲ್ಲಿ ಇಟ್ಕೊಂಡು ನಾನು ವಿಶೇಷವಾಗಿ ಭವನ ಅಂತಕ್ಕಂಥ ಪದವನ್ನ ಅಲ್ಲಿ ಬಳಸಿಲ್ಲ. ಇವತ್ತು ನಾವು ಚಿಂತಾಮಣಿಯಲ್ಲಿ ನಗರದ ಹೃದಯ ಭವನ ಕಟ್ತಾ ಇದ್ದೀವಿ. ಸುಮಾರು 850 ಆಸನಗಳಿಗೆ ಇಂಟೀರಿಯರ್ಸ್ ಇವತ್ತು ಏನಿಲ್ಲ ತಾವು ನೋಡಿದಿರೋ, ಇದೆಲ್ಲ ಯಾರು ಮಾಡಿರ್ತಕ್ಕಂಥದ್ದು? ಈ ಇಡೀ ಬಿಲ್ಡಿಂಗ್ ನನ್ನ ಒಂದು ಪರಿಕಲ್ಪನೆ. ನಾನು ದೂರದೇಶ ಇದೆ, ನಾನು ದೂರ ದೃಷ್ಟಿ ಇಟ್ಕೊಂಡು ಮಾಡಿರ್ತಕ್ಕಂಥ ಒಂದು ಸರ್ಕಾರ ಹಣ ಕೊಟ್ಟಿರ್ಲಿಲ್ಲ. ಅದಕ್ಕೆ ಬುದ್ಧಿವಂತಿಕೆಯಿಂದ ಸರ್ಕಾರದಲ್ಲಿ ಹಣ ಹೊಂದಿಕೆ ಮಾಡ್ಕೊಂಡು ಹೊಂದಾಣಿಕೆ ಮಾಡಿಸ್ಕೊಂಡು ಇವತ್ತಿ ಮಟ್ಟಕ್ಕೆ ತಂದು. ಯಾಕೆ ಕಳೆದ 10 ವರ್ಷದಲ್ಲಿ ಇದೊಂದು ಬದಲಾವಣೆ ಆಗ್ಲಿಲ್ಲ ಈ ಆವರಣ? ಅವತ್ತು ನಾನು ಯಾವ ರೀತಿ ಕಟ್ಟಿ ಬಿಟ್ಟು ಹೋಗಿದ್ದೆ ಹಾಗೆ ಇತ್ತು. ಇವತ್ತು ನಾನು ಬಂದ ಮೇಲೆ ಇವತ್ತು ತಾವೆಲ್ಲ ಇವತ್ತು ಸುಮಾರು 1.5-2 ಗಂಟೆಯಿಂದ ಕೂತಿದ್ದೆ.
ಒಂದು ಹವಾನಿಯಂತ್ರಣ ವ್ಯವಸ್ಥೆ ಇವತ್ತು, ತಂತ್ರಜ್ಞಾನ ಇವತ್ತು, ತಮಗೆ ಮಾಹಿತಿ ಯಾವ ರೀತಿ ಇದೆ ನೋಡಿ. ಈ ಬದಲಾವಣೆ ನಾವು ನೋಡಬಾರ್ದ? ನಾವು ಕೇವಲ ನಮ್ಮ ಮಕ್ಕಳು ವಿದೇಶಗಳಲ್ಲಿ ವಿದ್ಯಾಭ್ಯಾಸ ಅಥವಾ ಕೆಲಸ ಮಾಡುವಂತವ್ರು ನೋಡಿದಾಗ ಎಷ್ಟು ಚೆನ್ನಾಗಿದೆ ಈ ದೇಶ ಅನ್ಕೊಂಡು ಹೇಳ್ಕೊಡೋದಕ್ಕೆ ಸೀಮಿತನ ನಾವು? ನಮ್ಮ ದೇಶದಲ್ಲಿ ಯಾಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಒಂದು ಭಾವನೆ ನಮ್ಮಲ್ಲಿ ಬರಬಾರ್ದ? ಆ ಪರಿವರ್ತನೆ ನಾವು ತರಕ್ ಸಾಧ್ಯ ಇದೆ, ಖಂಡಿತ ಸಾಧ್ಯ ಇದೆ. ಇವೆಲ್ಲ ನಾನು ಈ ರೀತಿ ಇವತ್ತಿಗೆ ನಾನು ಯೋಚನೆ ಮಾಡೋದಿಲ್ಲ. ನಾನು ಯಾವತ್ತೇ ಏನೇ ಕಾರ್ಯಕ್ರಮ ಮಾಡಲಿ 25-30 ವರ್ಷದ ಒಂದು ಭವಿಷ್ಯತ್ತಿನ ಬದಲಾವಣೆಯನ್ನ ಅಥವಾ ಅವಶ್ಯಕ ಅಗತ್ಯತೆಗಳನ್ನ ಗಮನದಲ್ಲಿಟ್ಕೊಂಡು ನಾನು ಯಾವುದೇ ಕಾರ್ಯಕ್ರಮ ಮಾಡೋದು. ಯಾಕಂದ್ರೆ ನಾನು ಬೆಳೆದಿರ್ತಕ್ಕಂಥ ವಾತಾವರಣ ಆ ರೀತಿ ಇದೆ. ಆದ್ರೆ ಬಹಳಷ್ಟು ಜನ ಪಾಪ ಕೆಲವರಿಗೆ ನಮ್ಮ ಮೇಲೆ ಇಲ್ಲ ಸಲ್ಲದ ಆರೋಪಗಳು ಮಾಡುವಂತದ್ದೇ ಅವರಿಗೆ ಬೇರೆ ಏನು ಬಾಯಿ ತೆಗೆದ್ರೆ ಬೇರೆ ಏನು ಬರೋದೇ ಇಲ್ಲ. ಕಣ್ಮುಂದೆ ಅಭಿವೃದ್ಧಿ ಕಾಣ್ತಾ ಇದ್ರು ಕಾಣ್ತಾ ಇಲ್ಲ ಅಂತ ಹೇಳುವಂತದ್ದು ಸಹಜವಾಗಿ ನಮ್ಗೆ ಗೊತ್ತಿದೆ. ಆದ್ರೆ ಒಂದು ಒಳ್ಳೆ ಇವತ್ತು ಇಡೀ ದಕ್ಷಿಣ ಇಡೀ ದೇಶದಲ್ಲೇ ಇಲ್ಲದೆ ಇರ್ತಕ್ಕಂಥ ಒಂದು ದೇವರ ಒಂದು ಸ್ಥಳವನ್ನ ಇವತ್ತು ನಮ್ಮ ಚಿಂತಾಮಣಿಗೆ ಕೀರ್ತಿ ತರುವಂತ ರೀತಿಯಲ್ಲಿ ಅಭಿವೃದ್ಧಿ ಆಗಿದೆ. ಅದ್ರ ಬಗ್ಗೆ ಇವತ್ತು ಯಾವ ಮಟ್ಟಕ್ಕೆ ಮಾತಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ನೋಡ್ಬೋದು. ಅವ್ರೇನಾದ್ರೂ ಅದಕ್ಕೆ ಬಂದು ಏನಾದ್ರೂ ಅದಾನಿ ಅಂಬಾನಿಗಳೇನಾದ್ರೂ ಹಣದ ಹೊಳೆಯನ್ನ ಹರಿಸ್ಬಿಟ್ಟಿದ್ರು ಅದ್ರ ಮೇಲೆ, ನೀವು ಒಂದು ದೇವಸ್ಥಾನದಲ್ಲಿ ನೀವು ತಾವು ಒಂದು ಪೂಜೆ ಮಾಡುವಂತ ಗರ್ಭಗುಡಿಯಲ್ಲಿ ತಾವು ಅದನ್ನ ನಿರ್ವಹಣೆ ಮಾಡ್ಲಿಕ್ಕೆ ಎಷ್ಟು ಕಷ್ಟ ಇದೆ ಅಂತಕ್ಕಂಥದ್ದು ನಿಮ್ಗೆಲ್ರಿಗೂ ಅರಿವಿದೆ. ಅದಕ್ಕೆ ಎಷ್ಟು ಹಣ ಬೇಕು ಅಂತಕ್ಕಂಥದ್ದು ನಿಮ್ಗೆಲ್ರಿಗೂ ಅರಿವಿದೆ. ಅಂತ ಸಂದರ್ಭದಲ್ಲಿ ಒಂದು ದೇವಸ್ಥಾನ ನಿರ್ಮಾಣ ಮಾಡುವಂಥದ್ದು, ಒಂದು ಗುಹೆ ಮಾಡುವಂಥದ್ದು, ಇವೆಲ್ಲ ಯಾವ ರೀತಿ ಮಾಡ್ಲಿಕ್ಕೆ ಸಾಧ್ಯ ಇದೆ? ಯಾರಾದ್ರೂ ಒಬ್ಬರನ್ನ ತೋರಿಸಿ ಒಂದು ದೇವಸ್ಥಾನದಿಂದ ಯಾರಾದ್ರೂ ಜೀವನ ಮಾಡ್ತಾ ಇದ್ದಾರೆ ಇವತ್ತು ದೇವಸ್ಥಾನ ಕಟ್ಟಿ ಅಂತಕ್ಕಂಥದ್ದು ಈ ದೇಶದಲ್ಲಿ. ಅದರಿಂದ ಈ ರೀತಿ ಈ ಮಟ್ಟಕ್ಕೆ ಇವತ್ತು ಈ ತಾಲೂಕಿನಲ್ಲಿ ಕೆಲವರು ನಡ್ಕೊಳ್ತಾ ಇದ್ದಾರೆ. ಅದರಿಂದ ನಾನು ಬೇಕಾದ್ರೆ ಜಿಲ್ಲೆಯ ಬೇರೆ ಬೇರೆ ಭಾಗಗಳಿಂದ ತಾವೆಲ್ಲ ಬಂದಿದ್ದೀರ. ನಾನು ಇಲ್ಲಿ ನಮ್ಮ ವಿಶೇಷವಾಗಿ ನಮ್ಮ ತಾಲೂಕಿನ ತಮಗೆ ಸಮಾಜದವರಿಗೆ ಹೇಳ್ತಕ್ಕಂಥದ್ದು ಇಷ್ಟೇ. ಇವತ್ತು ಸಮಗ್ರವಾಗಿ ನಾನು ಯಾವುದೇ ಒಂದು ವರ್ಗ ಅಥವಾ ಒಂದು ಜನಾಂಗಕ್ಕೆ ನಾನು ಇಡೀ ನಮ್ಮ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರ ಒಂದು ಮಾದರಿ ಆಗ್ಬೇಕು. ನಮ್ಮ ತಾಲೂಕಿನಲ್ಲಿ ಯಾವುದೇ ತಾಲೂಕಿನಲ್ಲಿ ಇರದೇ ಇರ್ತಕ್ಕಂಥ ಒಂದು ಸೌಲಭ್ಯಗಳು ತರಬೇಕು ಅಂತಕ್ಕಂಥದ್ದು ನಾನು ಆ ಪಟ್ಟಿಗಳೆಲ್ಲ ಹೇಳಕ್ ಹೋಗೋದಿಲ್ಲ. ತಮ್ಮ ಕಣ್ಮುಂದೆ ಈಗಾಗಲೇ ಬದಲಾವಣೆಗಳು ನೋಡ್ತಾ ಇದ್ದಾರೆ. ಅಭಿವೃದ್ಧಿ ಕೆಲಸಗಳು ಪ್ರಾರಂಭ ಆಗಿದೆ, ವೇಗವಾಗಿ ನಡೀತಾ ಇದೆ. ಇದೆಲ್ಲ ನೀವು ಬೇರೆ ತಾಲೂಕಿಗೆ ಹೋಲಿಸಿದಾಗ ಈ ರೀತಿ ಯಾವ್ದಾದ್ರು ವ್ಯವಸ್ಥೆ ಯಾವ್ದಾದ್ರು ತಾಲೂಕಲ್ಲಿ ಇದೆ ಅಂತ ಕೇಳಿ. ಇವೆಲ್ಲ ನಾವು ಯಾಕೆ ಮಾಡ್ತಾ ಇದೀವಿ ಅಂದ್ರೆ ನಮ್ಮ ತಾಲೂಕು ಬೇರೆ ತಾಲೂಕಿಗೆ ಅಥವಾ ರಾಜ್ಯದಲ್ಲಿ ಒಂದು ವಿಶೇಷ ಸ್ಥಾನವನ್ನು ಪಡೆಯಬೇಕು, ಎಲ್ಲಾ ರೀತಿಯಲ್ಲಿ ಒಂದು ಸೌಲಭ್ಯ ನಮ್ಮ ತಾಲೂಕಿನವರಿಗೆ ಒದಗಿಸಬೇಕು ಅಂತಕ್ಕಂಥ ಪ್ರಯತ್ನ. ಅದರಿಂದ ಇವತ್ತು ತಾವೆಲ್ಲರೂ ಇವತ್ತು ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ತಾವು ಜಿಲ್ಲೆಯ ನಾನಾ ಭಾಗಗಳಿಂದ ಬಂದಿದ್ದೀರ. ಜಿಲ್ಲೆಯಲ್ಲೂ ಅಷ್ಟು ಇವತ್ತು ಬಹಳಷ್ಟು ಬದಲಾವಣೆ ತರುವಂತ ಪ್ರಯತ್ನ ಮಾಡ್ತಾ ಇದೀವಿ. ಆಸ್ಪತ್ರೆಗೆ MRI ಇರಲಿಲ್ಲ, ಚಿಕ್ಕಬಳ್ಳಾಪುರ ಜಿಲ್ಲಾ ಆಸ್ಪತ್ರೆಯಲ್ಲಿ MRI ಕೊಡಿಸುವಂತ ಕೆಲಸ ಮಾಡಿದ್ದೀವಿ. ಅದಕ್ಕೆ ಕಟ್ಟಡ ಸುಮಾರು 7 ಕೋಟಿ ಚಿಲ್ಲರೆ ಕೊಡಿಸಿದ್ದೀವಿ. ನಾನು ಬರೀ ಚಿಂತಾಮಣಿಗೆ ಸೀಮಿತ ಅಂತಕ್ಕಂಥದ್ದಲ್ಲ, ಇವಾಗ ನಂದಿ ರೋಪ್ವೇದು ಅದು ಒಂದು ಹಂತಕ್ಕೆ ತರ್ತಾ ಇದ್ದೀವಿ. ಎಷ್ಟು ಕಷ್ಟ ಇದೆ ಇವತ್ತು ಅರಣ್ಯ ಇಲಾಖೆ ಜೊತೆ ವ್ಯವಹಾರ ಮಾಡುವಂಥದ್ದು, ಇವೆಲ್ಲವನ್ನ ನಾವು ಮಾಡ್ತಾ ಇದ್ದೀವಿ. ಬಹುಶಃ ಎಲ್ಲ ಸುಗಮವಾಗಾದ್ರೆ ಇನ್ನು 1-1.5 ವರ್ಷದಲ್ಲಿ ನಂದಿಗೆ ರೋಪ್ವೇ ಕಾಮಗಾರಿ ಪೂರ್ಣ ಆಗುತ್ತೆ. ಇವೆಲ್ಲ ನಾವು ಒಂದೊಂದು ಅಡಚಣೆಗಳನ್ನ ನಿವಾರಣೆ ಮಾಡ್ತಾ ಇದೀವಿ. ಅಥವಾ ಕೆಲವರಿಗೆ ಅದ್ಯಾವುದು ಗೊತ್ತಾಗೋದಿಲ್ಲ. ಇವತ್ತು ಇಲ್ಲಿ ಅಧಿಕಾರಿಗಳಿದ್ದಾರೆ, ಅವ್ರಿಗೆ ಗೊತ್ತಿದೆ. ಚಿಕ್ಕಬಳ್ಳಾಪುರ ಸ್ಟೇಡಿಯಂಗೆ 10 ಕೋಟಿ ರೂಪಾಯಿ ಕೊಡಿಸಿದ್ದೀನಿ DC ಅವರೇ ಡೆವಲಪ್ ಮಾಡ್ಲಿಕ್ಕೆ. ಚಿಕ್ಕಬಳ್ಳಾಪುರ ಸ್ಟೇಡಿಯಂಗೆ ಚಿಂತಾಮಣಿಯಲ್ಲಿ ಕ್ರಿಕೆಟ್ ಗ್ರೌಂಡ್ ಮಾಡ್ತಾ ಇದ್ದೀನಿ 9 ಎಕರೆಯಲ್ಲಿ. ಚಿಂತಾಮಣಿಗೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಕ್ರೀಡಾಂಗಣದಲ್ಲಿ ಇವತ್ತು ನಾವು ಸಿಂಥೆಟಿಕ್ ಟ್ರ್ಯಾಕ್ ಮಾಡ್ತೀವಿ. ಕೆಲಸ ಶುರುವಾಗುತ್ತೆ ಇನ್ನೊಂದು ವಾರ 10 ದಿವಸ. ರಿಪೇರ್ ಬೇ ಮಾಡಿಸ್ತಾ ಇದೀವಿ, ಪಾರ್ಕ್ ಮಾಡಿಸ್ತಾ ಇದ್ದೀನಿ, ಅಲ್ಲಿ ಇಂಡೋರ್ ಒಂದು ಸ್ಟೇಡಿಯಂ ಮಾಡ್ತಾ ಇದ್ದೀವಿ. ಇವೆಲ್ಲ ಮಂಜೂರಾಗಿದೆ. IDSMT ಕಾಂಪ್ಲೆಕ್ಸ್ ಇವತ್ತು ಬೀದಿ ಬದಿ ವ್ಯಾಪಾರಸ್ಥರಿಗೆ ಒಂದು ಸೂರು ಕಲಿಸಬೇಕು ಅವ್ರಿಗೆ ಏನಂತ ಹೇಳಿ ಅದಕ್ಕೊಂದು ವಿನೂತನವಾದಂತಹ ರೀತಿಯಲ್ಲಿ ಅದಕ್ಕೆ ಕೆಲಸ ಶುರುವಾಗುತ್ತಿಲ್ಲ. ಸುಮಾರು 20 ಕೋಟಿ ಚಿಲ್ಲರೆ ಅದರಲ್ಲಿ. ಈ ರೀತಿ ಸುಮಾರು ನಾನು ಹೇಳ್ಕೊಂಡು ಹೋದ್ರೆ ಬಹಳಷ್ಟು ಹೇಳ್ಬೋದು. ನೆಕ್ಕುಂದಿ ಕೆರೆ ಅಭಿವೃದ್ಧಿ ಇರ್ಬೋದು, ಭಕ್ತರಳ್ಳಿ ಅರಸಿನ ಕೆರೆಗೆ 36 ಕೋಟಿ ಇರ್ಬೋದು, ನೆಕ್ಕುಂದಿ ಕೆರೆಗೆ 84 ಕೋಟಿ ಇರ್ಬೋದು. ಇವೆಲ್ಲ ನಾನು ಹೇಳ್ಕೊಂಡು ಹೋದ್ರೆ ನಿಮ್ಗೆ ಇದೇನಪ್ಪ ಕೋಟಿಗಳು ಹಿಂಗೆ ಹೇಳ್ತಾ ಇದ್ದಾರೆ ಅಂತ ಅನ್ಸ್ಬೋದು. ಕೆರೆಗಳಿಗೆ ಬಂದದ್ದಕ್ಕೆ ಶಿಡ್ಲಘಟ್ಟ ಮತ್ತು ಚಿಂತಾಮಣಿಗೆ ಶಿಡ್ಲಘಟ್ಟ 45 ಕೆರೆ, ಚಿಂತಾಮಣಿ 119 ಕೆರೆ, 237 ಕೋಟಿ. ಮುಂಗಾನಹಳ್ಳಿ ಹೋಬಳಿ ನಮ್ಮ ಕೋಟಗಲ್ಲಿಂದ ಹಿಡಿದು ಮುಂಗಾನಹಳ್ಳಿ ಮತ್ತು ಚಿಲ್ಕನೇರ್ಪಗೆ ಹರಿತದೆ ಕುಶಾವತಿ ನದಿ. ಅದರ ಅಡ್ಡಲಾಗಿ ಸುಮಾರು 140 ಕೋಟಿದು ಒಂದು ಯೋಜನೆ ಮಾಡಿದೀವಿ. ಈಗಾಗಲೇ 90 ಕೋಟಿ ಮಂಜೂರಾಗಿದೆ. ಪೂರ್ತಿ ಚೆಕ್ ಡ್ಯಾಮ್ ಮಾಡ್ತಾ ಇದ್ದೀವಿ. ಅಂತರ್ಜಲ ವೃದ್ಧಿ ಮಾಡಬೇಕು ಅಂತ ಮಾಡ್ತಾ ಇದೀವಿ. ಕೆರೆಗಳು ನೀರು ತುಂಬಿಸ್ಬೇಕು, ಟ್ರೀಟೆಡ್ ವಾಟರ್ ತುಂಬಿಸ್ಬೇಕು. ಈಗ ಒಂದು ಹೊಸ ಪ್ರಯೋಗ ಮಾಡ್ತಾ ಇದೀವಿ. ಇವತ್ತು
ನಮ್ಮ ಗೋಪ್ಸಂದ್ರ ಸೀವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ ಹತ್ರ ಒಂದು ಪೈಲಟ್ ಬೇಸಿಸ್ ಅಲ್ಲಿ ಆ ನೀರನ್ನ ಟ್ರೀಟ್ ಮಾಡಿದ್ರೆ ಯಾವ ಮಟ್ಟಕ್ಕೆ ಟ್ರೀಟ್ ಮಾಡ್ಬೋದು ಅಂತ ಹೇಳಿ ಅದೊಂದು ಪೈಲಟ್ ಬೇಸಿಸ್ ಅಲ್ಲಿ ಅದನ್ನು ಕೈಗೆತ್ತಿಕೊಳ್ತಾ ಇದೀವಿ. ಕುಡಿಯೋ ಮಟ್ಟಕ್ಕೆ ಟ್ರೀಟ್ಮೆಂಟ್ ಮಾಡ್ಬೋದು, ಅದನ್ನ ಒಂದು ಪ್ರಯತ್ನ ಅದೊಂದು ಮಾಡ್ತಾ ಇದೀವಿ. ಇವೆಲ್ಲ ಯಾಕೆ ಮಾಡ್ಬೇಕು ಹೇಳಿ, ಯಾರಿಗೋಸ್ಕರ ಮಾಡ್ಬೇಕು? ಇವೆಲ್ಲ ಆಲೋಚನೆಗಳು ಕನಸುಗಳು ಕಟ್ಕೊಂಡು ನಾವು ಇವತ್ತು ಜವಾಬ್ದಾರಿಯಾಗಿ ಇವತ್ತು ರಾಜ್ಯದಲ್ಲಿ ನನಗೆ ಬಹಳ ಒತ್ತಡ ಇದೆ. ಇವತ್ತು ಉನ್ನತ ಶಿಕ್ಷಣ ಸಚಿವನಾಗಿ ಇವತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಬಹಳಷ್ಟು ಸುಧಾರಣೆ ತರುವಂತ ಪ್ರಯತ್ನ ಮಾಡ್ತಾ ಇದ್ದೀವಿ. ಅದರ ಜೊತೆಯಲ್ಲಿ ನನ್ನ ಕ್ಷೇತ್ರದ ಅಭಿವೃದ್ಧಿ, ನನ್ನ ಕ್ಷೇತ್ರದಲ್ಲಿ ಆಗ್ಬೇಕಾದಂತ ಇತರೆ ಕಾರ್ಯಗಳ ಬಗ್ಗೆ ಕೂಡ ನಾನು ಗಮನ ಹರಿಸುವಂಥದ್ದು. ಅದರಿಂದ ಇವತ್ತು ಬಹಳಷ್ಟು ನಾವು ಇವತ್ತು ನಮ್ಮ ಜನರಿಗೆ ಏನು ಕೈಗಾರಿಕೆ ಬಗ್ಗೆ ಈಗಾಗಲೇ 2,500 ಎಕರೆ ಇವತ್ತು ಗುರುತಿಸಿದ್ದೀವಿ. 2,500 ಎಕರೆಕ್ಕಿಂತ ಜಾಸ್ತಿ ಗುರುತಿಸಿದ್ದೀವಿ. ಈಗ ಹೊಸದಾಗಿ ಹಿಂದೆ ನಾನೇ ಮಾಡಿಸಿದ್ದು 2010 ಮಾಡಿಸಿದ್ದು, ಆದ್ರೆ ಯಾವುದು ಮುಂದುವರಿಲಿಲ್ಲ. ಏನು ನಿರೀಕ್ಷಿತ ಸಮಸ್ಯೆಗಳು ಇದಾಗಬೇಕಿತ್ತು, ಪರಿಹಾರ ಆಗ್ಬೇಕಿತ್ತು ಮಾಡಿ ಈಗ ಅವನ್ನೆಲ್ಲ ನಾನು 2.5 ವರ್ಷದಲ್ಲಿ ಒಂದು ಹಂತಕ್ಕೆ ತಂದಿದ್ದೇನೆ. ಹಳೆ ಸಮಸ್ಯೆಗಳ ಜೊತೆ ಹೊಸದಾಗಿ ಇವತ್ತು ಕೈಗಾರಿಕಾ ಪ್ರದೇಶ ಗುರುತಿಸಬೇಕು. ಇವೆಲ್ಲ ಇವತ್ತು ಬಹಳ ಜವಾಬ್ದಾರಿಯುತವಾಗಿ ಮಾಡುವಂತ ಕೆಲಸ ಮಾಡ್ತಾ ಇದ್ದೀನಿ. ಅದರಿಂದ ತಾವೆಲ್ಲರೂ ಇವತ್ತು ಬಹಳಷ್ಟು ಸಮಯದಿಂದ ಕೇಳಿದ್ದೀರಾ. ಮತ್ತೆ ಯಾಕಂದ್ರೆ ಮಾತಾಡ್ತಾ ಹೋಗ್ತಾ ಇದ್ರೆ ಇನ್ನೂ 1-2 ಗಂಟೆ ಮಾತಾಡ್ಬಿಡ್ತೀನಿ. ರಾಜಾರಾಮ್ ಅವ್ರನ್ನ ಬೇರೆ ಕೆಲಸ ಇದೆ ಹೋಗ್ಬೇಕು ಅಂತ ಮನಸ್ಸಲ್ಲಿ ಅನ್ಕೊಳ್ತಾ ಇದ್ದಾರೆ. ಅದರಿಂದ ಹೆಚ್ಚಾಗಿ ತಮಗೆ ತೊಂದರೆ ಕೊಡ್ತೀರಾ. ನನಗೆ 2006 ಇಸ್ವಿಯಿಂದ ನಾನು ಎಲೆಕ್ಟ್ರಿಕ್ ಕ್ರಿಮಿಟರಿ ಮಾಡ್ಬೇಕು ಅಂತ ಆಸೆ ಪಟ್ಟೆ. ನಾನು ಕರಿಯಪ್ಪಲ್ಲಿ ಹತ್ರ ಒಂದು ಜಾಗ ಗುರುತಿಸಿದೆ. ಅಲ್ಲಿ ಗೊತ್ತಿದೆ ನಿಮ್ಗೆ, ಅಲ್ಲಿ ತೋಪಿತ್ತು, ಖರಾಬ್ ತೋಪ್ ಅಂತ. ಅಲ್ಲಿ ಏನಾಗಿತ್ತು, ಅಲ್ಲಿ ಇವರು ರೈತರು ಬಹಳ ವರ್ಷಗಳಿಂದ ಇತ್ತು. ಅದನ್ನ ಬಿಡಿಸೋದಕ್ಕೆ ಬಹಳ ತೊಂದರೆ ಆಯ್ತು. ಅಲ್ಲಿ ಹಿಂದೂ ಸ್ಮಶಾನಕ್ಕೆ ಹಿಂದೂಗಳಿಗೆ ಒಂದು 6 ಎಕರೆ, ಮುಸಲ್ಮಾನರಿಗೆ ಒಂದು 4 ಎಕರೆ ಮತ್ತು 3 ಎಕರೆ ಎಲೆಕ್ಟ್ರಿಕ್ ಕನ್ವರ್ಟರ್ಗೆ ರಿಸರ್ವ್ ಮಾಡಬೇಕು ಅಂತ ಸುಮಾರು 13 ಎಕರೆ ಗುರುತಿಸಿ ಸುಮಾರು ಸಭೆಗಳನ್ನ ಮಾಡಿದೆ. ಆದ್ರೆ 2013 ಚುನಾವಣೆಯಲ್ಲಿ ಹೆಚ್ಚು ಕಮ್ಮಿ ಇದೆ. ಆ ಜಾಗ ಕೆಲವು ನ್ಯಾಯಾಲಯದಲ್ಲಿ ಕೆಲವೆಲ್ಲ ಸಮಸ್ಯೆಗಳಿವೆ. ಆದ್ರೆ ನಾನು ಈಗ ಚುನಾವಣೆ ಮುಂಚಿತವಾಗಿ ಏನಿಲ್ಲಿ ಹಿಂದೆ ನಮ್ಮ ತಾತ ಅವ್ರ ಕಾಲದಲ್ಲಿ ಅಲ್ಲಿ ಕೊಟ್ಟಿದ್ರು ಚಿತಾಗಾರ, ಆ ಚಿತಾಗಾರದ ಕಡೆ ಬಹಳಷ್ಟು ಸಮಸ್ಯೆಗಳಾಗ್ತಾ ಇತ್ತು. ಅಲ್ಲಿ ಸ್ಥಳೀಯವಾಗಿ ಯಾಕಂದ್ರೆ ಅಭಿವೃದ್ಧಿ ಆಗೋಯ್ತು, ಮನೆಗಳು ಬಂತು, ಅವ್ರು ನಮ್ಗೆ ಸ್ಮೆಲ್ ಬರುತ್ತೆ, ಮತ್ತೊಂದು ಬರುತ್ತೆ, ಇವೆಲ್ಲ ಸಮಸ್ಯೆಗಳು ಬಂತು. ಆ ಸಂದರ್ಭದಲ್ಲಿ ನಾನು ಹೋಗಿ ಆ ಸಮಸ್ಯೆಯನ್ನ ನಾನು ಸೋತಿದ್ರು ಸಹ, ಯಾಕಂದ್ರೆ ಎಲ್ಲ ಗೊತ್ತಿರೋದ್ರಿಂದ ನಮ್ಗೆಲ್ಲ ನನ್ನನ್ನು ಕೇಳಿದ್ರಿಂದ ಅವರು ಗಲಾಟೆ ಮಾಡ್ತಿದ್ದವರು ನಮ್ಗೆ ಗೊತ್ತಿರೋರಾಗಿದ್ರು. ಮತ್ತೆ ಇದೇನಾದ್ರು ಮಾಡ್ಬೇಕು ಅಂತ ಅವತ್ತೇ ನಾವು ಪ್ರಭಾಕರನ್ ಅಂತ ಒಬ್ಬರ ಹಿರಿಯರನ್ನ ಒಬ್ಬ ಕ್ರಿಮೇಟೋರಿಯಂ ಡಿಸೈನ್ ಮಾಡೋರನ್ನ ಅವಾಗ್ಲೇ ಕರೆಸಿ, ನಾನಿನ್ನ MLA ಆಗಿರ್ಲಿಲ್ಲ, ಕರೆಸಿ ಹೆಂಗ್ ಮಾಡ್ಬೇಕು ಎಷ್ಟಾಗತ್ತೆ ಅಂತ ಮಾಡಿ ನಾನು ಗೆದ್ದ ತಕ್ಷಣ ಅದಕ್ಕೆ ಯೋಜನೆಯನ್ನ ರೆಡಿ ಮಾಡಿಸ್ತೀವಿ. ಯೋಜನೆ ರೆಡಿ ಮಾಡಿಸಿ ಹೆಂಗ್ ಮಾಡ್ಬೇಕು ಅಂತ ಹೇಳಿ, ಯಾಕಂದ್ರೆ ನನಗೆ ಗೊತ್ತಿಲ್ಲ ಶಾಸ್ತ್ರೋಕ್ತವಾಗಿ ಯಾವ ರೀತಿ ಇರಬೇಕು, ಕಾರ್ಯಗಳು ಹೆಂಗ್ ಮಾಡ್ತೀರಾ, ಇವೆಲ್ಲ ನಾವು ಹೋಗಿದ್ದೇವೆ ಕ್ರಿಮೇಟೋರಿಯಂ ಹತ್ರ. ಆದ್ರೆ ಇವೆಲ್ಲ ಹಿಂಗಿರ್ಬೇಕು ಅಂತ, ಯಾಕಂದ್ರೆ ಅವರವರ ಆಚಾರ ವಿಚಾರಗಳ ಬಗ್ಗೆ ನಾವು ಗೌರವ ಕೊಡ್ಬೇಕಾಗತ್ತೆ. ಅದಕ್ಕೆ ನಾನೇನೋ ಮಾಡ್ಬಿಟ್ರೆ ಅದು ನನಗೆ ಒಪ್ಪೋದಿಲ್ಲ, ಒಪ್ತೀರಾ ನಿಜರೇ? ಅದರಿಂದ ಅವೆಲ್ಲ ನಾವು ರೆಡಿ ಮಾಡಿಸಿ ನಾನು ರಾಜ್ಯದಲ್ಲಿ ಸಾಲ ಕೇಳಿದೆ, ನಾನು ಇದು ಮಾಡ್ಬೇಕು, ಸಾಲ ಕೊಡಿ ಮುನ್ಸಿಪಾಲಿಟಿಗೆ ಅಂತ. ಕಡೆಗೆ ಅಜಯ್ ನಾಗಭೂಷಣ್ ಅಂತ ಅವರು IAS ಆಫೀಸರ್ ಇದ್ರು, ಅವ್ರೀಗ ಡೆಲ್ಲಿಗೆ ಹೋಗಿದ್ದಾರೆ. ಅವ್ರು ಹೇಳಿದ್ರು, ಸರ್ ಇಲ್ಲ ಇದು ಏನಾದ್ರು ಮಾಡ್ತೀನಿ ಸರ್, ಇರಿ ಸರ್ ಅಂತ ಹೇಳಿ ಇಡೀ ರಾಜ್ಯಕ್ಕೆ ಅನ್ವಯ ಆಗುವಂತ ಸುಮಾರು ಈಗ 32 ವಿದ್ಯುತ್ ಚಿತಾಗಾರಗಳು ಇವತ್ತು ರಾಜ್ಯದಲ್ಲಿ ಆಗುವಂತದ್ದಾಯ್ತು. ನಮ್ಮ ಡಿಸೈನ್ ಮೇಲೆ ನಾವು ಮಾಡಿದ ಪ್ರಯತ್ನ, ಅದು ಟೆಂಡರ್ ಪ್ರಕ್ರಿಯೆ ಅದು ಕೆಲವು ತಡ ಆಗಿದ್ದಕ್ಕೆ ಈಗ 2 ವರ್ಷ ಆಯ್ತು. ಈಗ ಶುರು ಮಾಡ್ತಾರೆ ಕೆಲಸ, ಮೊನ್ನೆ ಪೂಜೆ ಮಾಡಿದೀವಿ. ಮುಖ್ಯಮಂತ್ರಿಗಳು ಶಿಲಾನ್ಯಾಸ ಮಾಡಿದ್ದಾರೆ. ನಾನು ಎಲ್ಲರಿಗೂ ಮಾಹಿತಿ ಇರ್ಲಿ ಅಂತ ಅವತ್ತೊಂದು ಎಲ್ಲರನ್ನ ಕರೆಸಿ ಅವತ್ತು ಅಲ್ಲಿ ಒಂದು ವೇದಿಕೆಯಲ್ಲಿ ಅವ್ರ ಕೈಯಲ್ಲಿ ಪೂಜೆ ಮಾಡಿಸಿದ್ವಿ. ಅದರಿಂದ ಇವೆಲ್ಲ ಪ್ರಯತ್ನಗಳು ಯಾರಿಗೋಸ್ಕರ ಮಾಡ್ತಾ ಇದ್ದೀವಿ. ಚಿಕ್ಕಬಳ್ಳಾಪುರದಲ್ಲಿ ಗ್ಯಾಸ್ ಫರ್ನೇಸ್ ಅಂತ ಮಾಡ್ಬಿಟ್ಟು ಇವತ್ತು ನಿಂತೋಗ್ಬಿಟ್ಟಿದೆ. ಚಿಕ್ಕಬಳ್ಳಾಪುರದಲ್ಲಿ ಅದೊಂದು ಮಾಡ್ಬೇಕು. ನಾನು ಮನೇಲೂ ದುಡ್ಡು ಕೇಳಿದೆ ನಂದಿ ಕ್ಯಾಬಿನೆಟ್ ಅಲ್ಲಿ, ಅದಕ್ಕೆ 2 ಕೋಟಿಯನ್ನು ರಿಲೀಸ್ ಆಗಬೇಕು. 1 ಕೋಟಿ ಕೆಲಸ ಆಗಿದೆ, 1 ಕೋಟಿ ಬಾಕಿ ಇದೆ. ಅದು ಗ್ಯಾಸ್ ಇದ್ರ ಮೇಲೆ ಮಾಡ್ಬಿಟ್ಟಿದ್ದಾರೆ ಚಿಕ್ಕಬಳ್ಳಾಪುರದಲ್ಲಿ. ಅದು ಮಾಡ್ಕೊಂಡ್ಬಿಟ್ರು. ನಾನು ಎಲ್ಲೇ ಹೋಗ್ಲಿ ಇವತ್ತು ಯಾರೇ ಮುಖ್ಯಮಂತ್ರಿ ಆಗಲಿ ಅವ್ರ ಸ್ವಕ್ಷೇತ್ರ ಮಾತ್ರ ಯಾರು ಮರೆಯಕ್ಕೆ ಸಾಧ್ಯ ಇದೆಯಾ? ನಾವು ಬೇರೆಯವ್ರ ತರ ಇಲ್ಲಿಂದ ಅಲ್ಲಿ ಅಲ್ಲಿಂದ ಇಲ್ಲಿ ಅಂತೆಲ್ಲ ರಾಜ್ಯ ಎಲ್ಲ ಓಡಾಡೋಷ್ಟು ನಾವು ಅಷ್ಟು ದೊಡ್ಡ ಪ್ರಭಾವಿ ನಾಯಕರಲ್ಲ. ಪಾಪ ಕೆಲವರು ಮಕ್ಕಳು ಎಲ್ಲ ಆ ಜಿಲ್ಲೆ ಈ ಜಿಲ್ಲೆ ಹಂಗೆಂದು ಮತ್ತೊಂದು ಅಂತ ಓಡಾಡ್ತಾ ಇರ್ತಾರೆ. ಪಾಪ ಅವರಿಗೆ ಜನ ಆಶೀರ್ವಾದವನ್ನು ಮಾಡಿದ್ದಾರೆ, ನಾವು ತಪ್ಪು ಅಂತ ಹೇಳೋದಿಲ್ಲ. ಅಷ್ಟು ಪ್ರಭಾವಿಗಳು ನಾವೆಲ್ಲ. ನಾವು ಇದೇ ನಮ್ಮ ಚಿಂತಾಮಣಿನೇ ನಮ್ಗೆಲ್ಲ ಸರ್ವಸ್ವ ಅಂತಕ್ಕಂಥ ನಿಟ್ಟಿನಲ್ಲಿ ನಾವಿದೇ ನಮ್ಗೆ ಎಲ್ಲ ಇದೇ ನಮ್ಗೆ ಪ್ರಪಂಚ ಅಂತ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಅದರಿಂದ ಈ ರೀತಿಯಾಗಿ ನಾವು ಕೆಲಸಗಳು ಮಾಡ್ತಾ ಇದ್ದೀವಿ. ಅದರಿಂದ ಮತ್ತೊಮ್ಮೆ ಇದರ ಸದುಪಯೋಗ ಪಡ್ಕೋಬೇಕು. ತಾವೆಲ್ಲರೂ ಇನ್ನಷ್ಟು ಮುಖ್ಯವಾಹಿನಿಗೆ ಬರಬೇಕು. ಈ ಏನು ನಾವು ಜಾಗ ಕೊಡ್ತೀವಿ, ದಯವಿಟ್ಟು ಜಯಸಿಂಹ ಅವರೇ ಒಂದು ಒಳ್ಳೆ ಒಂದು ಸ್ಟಡಿ ಸೆಂಟರ್ ಮಾಡ್ತೀವಿ. ಇವತ್ತು ಡಿಜಿಟಲ್ ಲೈಬ್ರರಿ ಮಾಡ್ಬೋದು. ನಮ್ಮ ನವೀನ್ ಭಟ್ ಅವರೇ ಗುರುತಿಸಿದ್ದೀನಿ ಅಲ್ಲೇ.
ಎಲ್ಲ ನಾಳೆ ಯಾರು ಜನಾಂಗಗಳಿಗೆ ಜಾಗ ಕೊಡ್ತೀವಿ, ಏನಾದ್ರೂ ಕಾರ್ಯಕ್ರಮ ಮಾಡ್ಕೊಂಡ್ರೆ ಆ 3 ಎಕರೆ ಜಾಗದಲ್ಲಿ ಒಂದು ಓಪನ್ ಏರ್ ಥಿಯೇಟರ್ ತರ ಮಾಡ್ತೀವಿ. ನಾಳೆ ಎಲ್ಲಾರು ಮಾಡ್ಕೋಬಹುದು. ಯಾಕಂದ್ರೆ ನೀವೇನು ಇಲ್ಲಿ ಬೇರೆ ಕಡೆ ಚಿಂತಾಮಣಿ ಟೌನ್ ಬರ್ಬೇಕಾಗಿಲ್ಲ, ಅಲ್ಲೇ ನಿಮ್ಗೆ ದೊಡ್ಡ ಈಗ 3,000 ಜನ ಬಂದ್ರೆ 3,000 ಜನಕ್ಕೂ ಆಗುತ್ತೆ. 3 ಎಕರೆ ಅಂದ್ರೆ ಕಮ್ಮಿ ಜಾಗ ಅಲ್ಲ, ದೊಡ್ಡ ಜಾಗ ಅದು. ಯಾಕಂದ್ರೆ ಇವೆಲ್ಲ ಬಹಳಷ್ಟು ಮುಂದಾಲೋಚನೆ ಇಟ್ಕೊಂಡು ಮಾಡಿರ್ತಕ್ಕಂಥದ್ದು. ಅದರಿಂದ ಎಲ್ಲರೂ ಅಲ್ಲಿ ಬಳಸುವಂತದ್ದಕ್ಕೂ ಮಾಡ್ತೀವಿ. ಸ್ವಲ್ಪ ಅದು ಅಭಿವೃದ್ಧಿ ಮಾಡೋದಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ, ಖಂಡಿತ ಮಾಡ್ಕೊಡ್ತೀವಿ. ಯಾಕಂದ್ರೆ ನಾನು ರೋಡ್ ಎಲ್ಲ ಮಾಡಿ ಮತ್ತೊಂದು ಮಾಡಿ ನಿಮ್ಗೆ ಜಮೀನು ಕೊಡೋದಕ್ಕಿಂತ ಈಗಲೇ ಕೊಡೋಣ, ಲೇಔಟ್ ಫಾರ್ಮೇಶನ್ ಮಾಡ್ತೀವಿ, ಅದಕ್ಕೂ ದುಡ್ಡು ಕೇಳಿದ್ದೀನಿ. ಖಂಡಿತ ಈ ವರ್ಷದಲ್ಲಿ ನಾನು ಹೊಸ ವರ್ಷದಲ್ಲಿ ಬರೋ ದಿನಗಳಲ್ಲಿ ಅದಕ್ಕೆ ಮಂಜೂರಾಗುತ್ತೆ ಅಂತ ವಿಶ್ವಾಸ ಇದೆ. ಕೆಲಸ ಮಾಡ್ತೀವಿ ನಾವು. ಇಂಜಿನಿಯರಿಂಗ್ ಕಾಲೇಜ್ ಇದೆ ಮುಂದ್ಗಡೆ, ಪಕ್ಕದಲ್ಲಿ IB ಇದೆ, 10 ಕೋಟಿ ರೂಪಾಯಿ IB ಆಗ್ತಾ ಇದೆ. ಈ ಕಡೆ ITI ಕಾಲೇಜ್ ಇದೆ. ಮುಂದೆ ಇನ್ನೂ ಏನೋ ಕನಸುಗಳು ಕಟ್ಟಿದೀವಿ. ಮೊನ್ನೆ ನಾನು ಆಸ್ಪತ್ರೆಗೆ ಏನೋ ಒಂದು ದಾರಿ ಮಾಡಬೇಕು ಅಂತ ಮಾಡ್ತಾ ಇದೀವಿ. ಪಾಪ ಕೆಲವರಿಗೆ ಮಾಹಿತಿ ಕೊರತೆ ಇದೆ. ಈಗ ಯಾವ್ದೋ ಒಂದು ಮಾಡೋಕ್ಕಲ್ಲ. ಇವತ್ತು ನಾವು ವೈದ್ಯಕೀಯ ಕ್ಷೇತ್ರದಲ್ಲಿ ಇವತ್ತು ಬಹಳಷ್ಟು ಜನ, ನಿಮಗೆ ಒಂದು ICU ಭೇಟಿ ಹೋದ್ರೆ, ಇಲ್ಲಿ ನವೀನ್ ಕೋವಿಡ್ ಟೈಮಲ್ಲಿ ನ್ಯಾಷನಲ್ ಹೆಲ್ತ್ ಮಿಷನ್ ಅಲ್ಲಿ ಕೆಲಸ ಮಾಡಿದ್ದಾರೆ. ಇವತ್ತು ಒಂದು ಖಾಸಗಿ ಆಸ್ಪತ್ರೆಗೆ ನೀವು ICU ಒಂದು ದಿವಸಕ್ಕೆ ಎಷ್ಟಾಗುತ್ತೆ ಅಂತ ಯೋಚನೆ ಮಾಡಿ. ನಾವು ಈ ವ್ಯವಸ್ಥೆ ನಮ್ಮಲ್ಲಿ ಆಗ್ಬೇಕು. ICU ಇದೆ, ಆದ್ರೆ ನಮ್ಮಲ್ಲಿ ಇನ್ನ ವಿಶ್ವಾಸ ಇಲ್ಲ, ನಂಬಿಕೆ ಇಲ್ಲ. ಆದ್ರೆ ಅದನ್ನ ಸರಿಯಾದ ರೀತಿ ಆಗ್ಬೇಕು. ಒಂದು ಕಾರ್ಪೊರೇಟ್ ಮಾದರಿ ಈ ಆಸ್ಪತ್ರೆನ ಬದಲಾವಣೆ ಮಾಡ್ಬೇಕು ಅಂತ ಬೆಳಗ್ಗೆನೂ ನಾನು ಇವತ್ತು ಪ್ರಿನ್ಸಿಪಲ್ ಸೆಕ್ರೆಟರಿ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್ ಮಾತಾಡ್ಕೊಂಡೇ ಬಂದೆ. ನಾವು ಏನಾದ್ರೂ ಮಾಡಿ, ಏನು ನಮ್ಮ ತಂದೆಯವರು ಅವತ್ತು ಮಾಡಿದ್ರು ಆಸ್ಪತ್ರೆ, ಇವತ್ತು ಅದನ್ನ 300 ಬೆಡ್ ವರೆಗೂ ಆಗುವಂತ ಕೆಲಸ ಆಗಿದೆ. ನೆಕ್ಸ್ಟ್ ಮುಂದೆ ಅದು 300 ರಿಂದ 400, 600 ಬೆಡ್ ಮಾಡ್ಬೇಕು ಅಂತ 600 ಬೆಡ್ ಮಾಡಿ ಅದು ನಿರ್ವಹಣೆ ಮಾಡೋರು ಯಾರು? ನಮ್ಮ ವೈದ್ಯರಿಗೆ ಕೊಟ್ರೆ ಅಷ್ಟೇ ಗೋವಿಂದ. 6 ತಿಂಗಳಿಗೆ ನೀವು ಯಾರು ಎಲ್ಲ ಸ್ಟಾರ್ಟಿಂಗ್ ಅಲ್ಲಿ ಇವತ್ತು ನೋಡಿ ಎಷ್ಟು ಚೆನ್ನಾಗಿದೆ. ಎಷ್ಟು ದಿವಸ ಆಯ್ತು? 8 ತಿಂಗಳಾಯ್ತಾ? ನಾವು ನಾಳೆ ಎಲ್ಲ ಬೂಮ್ ಮುಚ್ಕೊಂಡು ಒಳಗೆ ಬರ್ಬೇಕು. ಆಗ್ಬಾರ್ದು ಅಂತೇಳಿ ಏನೋ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ. ನನಗೆ ಬೇರೆ ಯಾವುದೋ ಉದ್ದೇಶ ಇಲ್ಲ. ನನಗೆ ಆಸ್ಪತ್ರೆಯಲ್ಲಿ ನಾಳೆ ಎಲ್ಲ ಕಡು ಬಡವರಿಂದ ಹಿಡಿದು ಶ್ರೀಮಂತರು ಕೂಡ ಇಲ್ಲ, ಇದು ಒಳ್ಳೆ ಆಸ್ಪತ್ರೆ ಇದು ಅಂತಕ್ಕಂಥದ್ದು ಆಗ್ಬೇಕು ಅನ್ನೋ ಕಾರಣಕ್ಕೆ ಏನೋ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ. ಆ ದೇವರ ಅನುಗ್ರಹ ಇದೆ ಅಂತ ನಾನು ಭಾವಿಸ್ತೇನೆ. ಆ ದೇವರ ಅನುಗ್ರಹ ಇದ್ರೆ ಖಂಡಿತ ಅದು ನಾನು ಸಾಧಿಸ್ತೀನಿ ಅಂತಕ್ಕಂಥ ನಂಬಿಕೆ ಇದೆ. ಅದರಿಂದ ಮತ್ತೊಮ್ಮೆ ತಮ್ಗೆಲ್ರಿಗೂ ನನ್ನ ಧನ್ಯವಾದ.